ಎಲ್ಲಿದ್ಯೋ? ಮೈಸೂರು. ಯಾಕೋ? ಕೆಲ್ಸ ಇತ್ತು. ಯಾವಾಗ ಹೋದೆ? ಈಗ ಜಸ್ಟ್ ಬಂದೆ. ಏನ್ ಕಲ? ಏನು ಯಾರನ್ನ ಮೀಟ್ ಮಾಡ್ಬೇಕಿತ್ತು. ಏನ್ ಮೀಟ್ ಆಗಿ ಏನ್ ಸ್ಮಗ್ಲಿಂಗ್ ಗಿಂಗ್ಲಿಂಗ್ ಮಾಡ್ತೀನೋ ಬೆಂಗಳೂರಲ್ಲಿ? ಬಾಯಿಗೆ ಸ್ಮಗ್ಲಿಂಗ್ ಅಂತ ಯಾರೋ ಮೀಟ್ ಮಾಡ್ಬೇಕಿತ್ತು, ಬಂದೆ. ಏನೆಲ್ಲ ಹೇಳ್ಬೇಕಾ? ಏನು ಬೆಳಿಗ್ಗೆ ಎದ್ದು ಹೊಲುದೆ ತಿಂದೆ ಹೇತ್ತೆ ಅದೆಲ್ಲ ಅಪ್ಡೇಟ್ ಮಾಡ್ಬೇಕಾ? ನಿಗುರು ಕಂಡ ಅಲ್ಲಿ ಹಾ ನಾಳೆ ಚಿಗುರು ಕಂಡ ಹೀಗೆ ನಾವು ಏನ್ ಹಿಂಗ್ ದುರಂಕಾರಂಗ್ ಮಾತಾಡ್ತೀಯ? ದೂರಂಕಾರ ನಮ್ಗೆ ಇಲ್ಲ ಬಿಡು, ಹುಟ್ಟಾಗ್ಲಿಂದ ಬಂದಿಲ್ಲ, ಬರೋದು ಇಲ್ಲ. ಮತ್ತೀಗೇನು ನಿಂಗೆ ಅಪ್ಡೇಟ್ ಮಾಡ್ಬೇಕಾ? ಏನ್ ಹಿಂಗ್ ಮಾತಾಡ್ತೀಯ? ಫ್ರೆಂಡ್ಶಿಪ್ ಬೆಲೆ ಇಲ್ವಲ್ಲ? ಅಕಸ್ಮಾತ್ ನೀನು ಹೋಗಿರ್ತೀಯ ಅನ್ಕೊ ಹೋಗ್ಬಿಟ್ಟು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕಳ್ಳು ನಿನ್ ಬಾಯ್ ನಾಕತ್ತೆ. ಇಲ್ಲಿ ಈಗ ತಾನೇ ಯಾವನೋ ಕುತ್ಕೊಂಡು ಹೋದ, ನೀನು ಹಂಗೆ ಹೇಳ್ತಿದ್ಯಲ್ಲ. ಈಗ ತಾನೇ ಯಾವನ ಸವರ್ಕೊಂಡು ಹೋದ ಸ್ಕೂಟಿಲಿ. ಈಗ ತಾನೇ ಯಾವನ ಸವರ್ಕೊಂಡು ಹೋದ, ನೀನ್ ಹಂಗೆ ಹೇಳ್ತೀಯಲ್ಲ ಹೇಳು ಅಂತ. ಯಾರಿಗೆ? ನನಗೆ ಅಲ್ಲ ಕಣೋ, ಈಗ ನೀನು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತೀಯ ಅನ್ಕೋ, ಇಲ್ಲ ಒಂದ್ ಕೈಯ ಕಾಲ ಮುಟ್ಟೋಯ್ತು ನಾವ್ ತಾನೇ ಬರೋದು. ಏನ್ ನೀನು ಎಂತ ಮಾತಾಡ್ತೀಯ ಶುಕ್ರವಾರ? ಮಾತಾಡಕ್ ಶುಕ್ರವಾರ ಆದ್ರೆ ಮಂಗಳವಾರ ಆದ್ರೆ ಹಂಗೆಲ್ಲ ಆಗಲ್ಲ ಬಿಡು. ಅಲ್ಲ ಕಣೋ, ಮಾತ್ ನೀನು ರೋಡಾಗ ಎಣ ಸತ್ತೋಗಿರ್ತೀಯ ಅನ್ಕೋ, ಮತ್ತೆ ಮತ್ತೆ ಅದನ್ನೇ ಹೇಳ್ತಿಯಲ್ಲ. ಅದು ಬಿಟ್ಟು ಏನಾರು ಬೇರೆ ಏನಾರು ಹೇಳು. ಮತ್ತೆ ಏನ್ ಅಪ್ಡೇಟ್ ಮಾಡ್ತೀಯ? ಏನು ಹಂಗೆ ಹಿಂಗೆ ಏನ್ ದುರಾಂಕಾರ ನಿನ್ಗೆ? ಇಲ್ಲ, ಬೆಂಗಳೂರಿಗೆ ಹೋಗಿ 2 ಕಾಸು ಸಂಪಾದನೆ ಮಾಡ್ತಿದಂಗ ಅಲ್ಲಿ ದುರಾಂಕಾರ ಇಲ್ಲ. ನಿಂಗ್ ನೋಡಲ್ಲ ಅಮ್ಮನಕ್ಕೆ ಇಷ್ಟಲ್ಲೇ ಮತ್ತೆ ಏನಾರ ಮಾಡ್ಸಿ ಕೈಯ ಕಾಲ ಬಿದ್ದಂಗ ಮಾಡ್ತೀನಿ. ನನ್ಗೇನಕ್ ಮಾಡಿಸ್ತೀಯ? ನಿಮ್ದೇನಾದ್ರು ಆಸ್ತಿ ಬರ್ಸ್ಕೊಂಡಿದೀನ? ನಿಮ್ದೇನಾದ್ರು ಆಸ್ತಿ ಬರ್ಸ್ಕೊಂಡಿದೀನ? ಮತ್ತೆ ಈಗ ತೊಡಿಗ್ ಬರ್ಕೊಣ, ನಮ್ಗೆ ಇಲ್ಲ ಮತ್ತೆ ನನ್ ಕೈ ಹಾಕಿ ಬಿದ್ದೋಗಂಗ್ ಮಾಡ್ತೀಯ? ಮತ್ತೆ ದುರಾಂಕಾರ ಏನಕ್ ಮಾತಾಡ್ತಿರೋದ್ ನೀನು? ಆಯ್ತು ಬಿಡು, ಹೇಳಲ್ಲ ನೀನ್ ಹೇಳಲ್ಲ ಬಿಡು. ಅಲ್ಲ ಕಣ, ದುರಾಂಕಾರ ಏನೆಲ್ಲ ಮಾತಾಡ್ತಿರೋದ್ ನೀನು? ಆಯ್ತು, ಇಲ್ಲ ಬಿಡು, ಬಿಡ್ತು ಅನ್ನು ಬಿಡ್ತು ಅಂತೀನಿ. ಫಸ್ಟ್ ಅನ್ನು, ಆಮೇಲೆ ಮಾತಾಡ್ತೀನಿ. ಬಿಡ್ತು ಅನ್ನು. ಗಣೇಶನ್ಗೆ 11 ದಿವಸಕ್ಕೆ ಬಿಡೋದು. ಬಿಡ್ತು ಅನ್ನು ಫಸ್ಟ್. ಬಿಡ್ತು ಹಳ್ಳಿ ಮರ ಪಟ್ಟ ಅಂತು. ಹಳ್ಳಿ ಮರ ಪಟ್ಟ ಅಂತು. ಬಿಡ್ತು ಹಳ್ಳಿ ಮರ ಪಟ್ಟಂತು. ಇದು ಗಣೇಶ ಪೂಜೆಗೆ ಚರ್ಪ್ ಏನ್ ಮಾಡಿಸ್ತೀಯ? ಏನಾರ ಮಾಡ್ಸಿ, ನನ್ನೇ ಕೇಳ್ತೀರಾ? ಅಲ್ಲ ಕಣ, ನೀನ್ ಏನ್ ಮಾಡಿಸ್ತೀಯ ನಿನ್ ಕಡೆಯಿಂದ? ಉಪ್ಪಿಟ್ಟು ಮಾಡಿಸ್ತೀಯ, ಕೇಸರಿ ಬಾತ್ ಮಾಡಿಸ್ತೀಯ, ಚೌಚೌ ಬಾತ್ ಮಾಡಿಸ್ತೀಯ, ಪಲಾವ್ ಮಾಡಿಸ್ತೀಯ, ಪುಳಿಯೋಗರೆ ಮಾಡಿಸ್ತೀಯ, ಟೊಮಾಟೊ ಬಾತ್ ಮಾಡಿಸ್ತೀಯ. ಒಂದೇ ಹೋದ್ರು ಮಾತಾಡ್ತೀಯಲ್ಲ, ನಿಧಾನಕ್ ಮಾತಾಡು. ಉಪ್ಪಿಟ್ಟು ಪುಳಿಯೋಗರೆ ಅಂತ ಒಂದೇ ಸತಿ ಹೇಳ್ತಿಲ್ಲ. ಅಲ್ಲ ಕಣೋ, ಗಣೇಶನ್ ಬಿಡ್ಬೇಕಾರೆ ವಡೆ, ಪೋರೆ, ಬಾತ್, ತಿಂಗಿ ಬಾತ್, ಪಲಾವ್, ತಿಂಗಿ ಬಾತ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ವಡೆ, ಪರೋಟ, ಚಿಂಗಿ ರೈಸ್, ಗೆಲೈಸ್ ರೈಸ್, ಆಲೈಸ್ ರೈಸ್, ದಾಲ್ ರೈಸ್, ಗುಲೈಸ್. ತೊಳ್ಳು ಅರ್ಥ ಆಗ್ಲಿಲ್ಲ ಅಲ್ಲಿ ನೀನ್ ಹೇಳಿದ್ದು. ಬಾಯ್ಸ್ ಅನ್ಕೊ. ಅವ್ರಿಗೂ ಬರ್ಲಿಲ್ಲ, ಗಣೇಶನ್ ಕಾಸು ಕೊಡ್ಲಿಲ್ಲ, ಆಗ್ತಿಯಲ್ಲ. ಪುನಃ ಯಾಕೆ ಹಿಂಗ ಅನಿಷ್ಟ್ ಮಾತಾಡ್ತೀಯ ಅನ್ನೋದೇ ಗೊತ್ತಾಯ್ತಲ್ಲ ನಂಗೆ. ಮತ್ತೆ ಪ್ರಸಾದ ಮಾಡ್ಸು. ಏನ್ ಮಾಡ್ಸನೆ? ಕಡ್ಲೆಪುರಿ ನೀನ್ ಹೆಣದ ಮೇಲೆ ಹಾಕೊಂಡು ಹೋಗಕ್ಕ. ಏನಂದ್ರೆ ಏನಾದ್ರು ಒಂದ್ ಮಾತಾಡ್ತೀಯಲ್ಲ ಹೇಳು. ಮತ್ತೆ ಕಡ್ಲೆಪುರಿ ಯಾರು ಕೂಡ ಕರ್ಕೊಂಡ್ ಬರೋಣ? ಕಡ್ಲೆಪುರಿ ಈ ಕಾಲದಾಗ ಯಾರು ತಿಂತಾರೆ? ಕಡ್ಲೆಪುರಿ ಅದ ಯಾರು ತಿಂತಾರಲ್ಲ, ಯಾರ ಇಸ್ಕೊಂತಾರೆ ಈ ಕಾಲದಾಗ್ಲೇ ಕಡ್ಲೆಪುರಿನ? ಕೈಗೆ ನೀರ್ ಮಾಡ್ಕೊಳ್ಳೋದು, ಕೈಗೆ ನೀರ್ ಮಾಡ್ಕೊಂಡು ಕಡ್ಲೆಪುರಿ ಕೊಡೋದು. ಕೈಯಲ್ಲಿ ಹಸಿ ಕಡ್ಲೆಪುರಿ ಹುಡ್ಕೋತವೆ, ಅವ್ರಿಗೂ ಒಂದ್ ಸ್ವಲ್ಪ ಬರ್ತವೆ, ಆಗ ಎಲ್ರಿಗೂ ಆಯ್ತದೆ. ಒಂದ್ 10 ಸೇರ್ ತಂದ್ರೆ ಸಾಕು. ಕುಡ್ದವ್ ನೀನ್ ಸರಿಯಾದ ಮೀಟ್ರ್ ಕುಡ್ದವ್. ಯಾಕೆ ಏನೇನೋ ಮಾತಾಡ್ತಿಯಲ್ಲ, ಐಡಿಯಾ ಕೊಟ್ರೆ? ಅಲ್ಲ ಕಳ್ಳ, ಕೈಗೆ ನೀರ್ ಮಾಡ್ಕೊಂಡು ಪುರಿ ಕೊಟ್ಟು ಅರ್ಧ ಅವ್ರ ಕೈ ಕೊಡೋದು, ಅರ್ಧ ಉಳ್ಕಂತದೆ. ಅಂತ ಪ್ರಸಾದ ಏನ್ ಕಾಲ ಮಾಡಿಸ್ತೀಯ? ಮತ್ತೆ ಈಗ 4 ಜನಕ್ಕೆ ಎಲ್ರಿಗೂ ಕೊಡ್ಬೇಕಲ್ಲ, ಇಡೀ ಊರಿಗೆ ಕೊಡ್ಬೇಕಲ್ಲ. ಇವಾಗ ಮನೆ ಮಠ ಮಾರ್ಕೋಬೇಕಾಯ್ತದೆ.
ಲೇ ನಿನ್ ಮನೆ ಮಠ ಮಾರ್ಕೊ ಅಂತ ಹೇಳಿರೋಲೆ ಅದಕ್ಕೆ ಅದ್ ಯಾರಿಗೂ ಗೊತ್ತಾಗಲ್ಲ. ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು. ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು. ಕೈಗೆ ನೀರ್ ಹೆಚ್ಕೊಬಿಟ್ಟು ಕಡಲೆಪುರಿ ಕೊಟ್ರೆ ಕೈಗೆ ಹೊಸಿ ಹೋಗುತ್ತೆ ಅವ್ರಿಗೆ. ಯಾವ ಪೂಜೆ? ಸ್ವಲ್ಪ ನಮ್ಮೂರು. ನಮ್ಮೂರಾಗ ಯಾರಲ್ಲ? ನಮ್ಮೂರು ಅದೇ ಯಾವ ಊರಾಗೆ? ಲಿಂಗರಾಜಣ್ಣ. ಲಿಂಗರಾಜಣ್ಣ? ಅದೇ ಮಾರಮ್ಮನ ದೇವಸ್ಥಾನ ಪೂಜಾರ ಲಿಂಗರಾಜಣ್ಣನ? ಹಾ. ಕೈ ಕಡಲೆಪುರಿಗೆ ಕೈ ನೀರ್ ಹೆಚ್ಕೊಳ್ಳೋದು ಕೊಡೋದು, ಇಡೀ ಊರಿಗೆ ಕೊಡ್ಬೋದು. ನಾವ್ ಹಂಗೆ ಮಾಡೋದ್ ಬಿಡು. ಕಡಲೆಪುರಿ ತಗೊಡ್ತೀನಿ 10 ಸೇರು. ಏ ಪೂಜೆ ಆತರ ಬೇಡ ಕಾಣೆ ಮಾಡಿದ್ರೆ ಏನಾನ ಪ್ರಸಾದ ಏನಾನ ಮಾಡ್ಸಣ. ಏನಾನ ಒಳ್ಳೆ ಪ್ರಸಾದ ಮಾಡ್ಸಲಿ. ಬಿರಿಯಾನಿ ಏನಾನ? ಏನ್ ಊರಲ್ಲಿ ನಾನು ಒಬ್ನೇ ಹಿಂಗ್ ಇರೋದು ಅಲ್ಲಿ, ಬೇರೆ ಯಾರು ಇಲ್ವಾ ಅಲ್ಲಿ? ಬಿರಿಯಾನಿ ಬಿಡು ಗಣೇಶನ್ಗೆ. ಏನ ಬಿರಿಯಾನಿ ಮಾಡ್ಸನಂತೆ? ಬೇಡ ಬಿಡು ಗಣೇಶ್ ಮೆಟ್ನಲ್ಲಿ ಹೊಡಿತಾರೆ ಊರ್ ಜನ ಹಬ್ಬ ದಿನ ಬಿರಿಯಾನಿ ಮಾಡ್ಸಿದ್ರೆ ಚೆರುಪಿಗೆ. ಬೇಡ ಬೇಡ ಬಿಡು. ಇದು ಏನಪ್ಪಾ, ನಾವು ಇಲ್ಲಾಂದ್ರೆ ಇದು ಮಾಡ್ಕೊಡ ಅಂತಿದ್ವಿ ಕಣ, ಪರೋಟನು ಇದು ಪಾಲಕ್ ಪನ್ನೀರು ಅದ್ ಮಾಡಿಸ್ಬಿಡೋಣ. ಖರ್ಚು ಎಷ್ಟಾಯ್ತದೆ ಗೊತ್ತಾ? ಎಷ್ಟಾಗೈತೆ? ಮನೆ ಮಠ ಮಾರ್ಕೋಬೇಕಾಯ್ತದೆ ಇಡೀ ಊರೊಳಗೆ. ಭಕ್ತರೆಲ್ಲ ಬರ್ತಾರೆ. ಸಿಪಿನು ಇದು ಸೈಲನ್ ಪರೋಟನು ಕೆಪಿ ಏನಾನ ಮಾಡ್ಸಿ, ಇಲ್ಲ ಅಂದ್ರೆ ರಮಾಲ್ ರೋಟಿ ಏನಾನ ಮಾಡ್ಸಿ ಪಾಲಕ್ ಪನ್ನೀರ್ ಮಾಡಿಸ್ಬಿಡೋಣ ಅಂತ ನನ್ನೊಂದು ಇದು. ನೀವ್ ಮದ್ವೆ ಮಾಡ್ತಿದ್ಯಾ ಇಲ್ಲ ಗಣಪತಿಗೆ ಚರ್ಪ್ ಕೊಡ್ತಿದ್ಯಾ? ಕಣೋ ಲೇ. ಮತ್ತೆ ಈಗ ಹೇಳದ್ ಕೇಳು. ಕಡ್ಲೆಪುರಿ ಅದ್ ಬೇಡ ಅಂತ ಅಂದ್ರೆ ಚರ್ಪು ಇದು ಅವಲಕ್ಕಿ. ಅವಲಕ್ಕಿ ಒಂದ್ ಸಣ್ಣದೊಂದ್ ಸ್ಪೂನ್ ತಗೋಬಿಟ್ಟು ಕೊಡ್ಕೊಂಡ್ ಬರ್ಬೋದು. ತುಪ್ಪ ಹಾಕಿ. ಸ್ಪೂನು? ಸ್ಪೂನ್ ಆಗಿ ಎಷ್ಟೆಲ್ಲ ಕೊಡ್ತೀಯಾ? ಪ್ರಸಾದ ಏನ್ ಅದು ಊಟ ಕೊಡ್ತಿದೀವ? ಪ್ರಸಾದ ತಾನೆ. ಪ್ರಸಾದ ಅಂದ್ರೆ ಎಷ್ಟು ಬರ್ತದೆ? ಊಟ ಹಾಕೋಣ ಅಂತ ಹೇಳ್ತಿರೋದ್ ಕಣ. ಊಟ ತರಲ್ಲ, ಊಟನೇ ಹಾಕಣ. ಮನೆ ಮನೆಗೆ ಫಂಡ್ ದುಡ್ಡು ಎತ್ತದ್ರ ಆಗೋದಿಲ್ವಾ? ಹಂಗ ಆತರ. ಈಗ ನೀನ್ ಎಷ್ಟ್ ಕೊಡ್ತೀಯ ಹೇಳು? ನೀನ್ ಎಷ್ಟ್ ಕೊಡ್ತೀಯ? 150. 150? ಪೆಟ್ರೋಲ್ ಚಾರ್ಜ್ ಹೋಗೋದಿಲ್ಲ ಹೋಗ್ತಾರದಕ್ಕೆ ಸಿಟಿಗೆ ಹೋಗಿ. ನಿಮಗೆ ಹಾಕೋ. ನಾನೇ ಬರ ಎಲ್ರು ನೀನು 150 ರೂಪಾಯಿ ಹಾಕ್ಬಿಟ್ಟು ನಾನು ಮಿಕ್ಕಿದ್ ನಾನ್ ಹಾಕನ? ನಾನೆಷ್ಟ್ ಹಾಕ್ಬೇಕು? ಆಮೇಲೆ ಅವನ್ ರವಿ ತಗಿಸ್ಕೋ, ಪ್ರವೀಣ್ ತಗಿಸ್ಕೋ. ನೀನೇ ಕೇಳೋ ಅವ್ರ ಹತ್ರ, ನಾನೇ ಕೇಳದ್. ಅವ್ರು ಕೊಟ್ಟಿರೋದೇ ಕೊಟ್ಟಿಲ್ಲ ಇನ್ನ. ಅವ್ರು ಕೊಟ್ಟಿರೋದೇ ಕೊಟ್ರೆ ಕೊಡಲ್ಲ ಅವ್ರು. ಅವ್ರು ಕಂಡಿದ್ ಬಿಡುದು ಮುಂಡೆದಯ್ಯ. ನಂಗೆ ಒಂದ್ಸಲ ಇನ್ಕಮಿಂಗ್ ಅವ್ರದ್ದು, ಔಟ್ ಗೋಯಿಂಗ್ ಇಲ್ಲ. ಲಿಂಗರಾಜನ ಎಷ್ಟು ಕೊಟ್ಟಿದ್ಯಲ್ಲ? ಲಿಂಗರಾಜನಿಗೆ ಎಷ್ಟು ಕೊಟ್ಟಿದ್ಯಾ? ಲಿಂಗರಾಜನ ಅದೇ ಮಾರಮ್ಮನ ದಿವಸ ಸ್ವಾಮಿಗಳು ಅನ್ನು ಬಾಯಿ ಬಿದ್ದೋಯ್ತೈತ್ ನಿಂಗೆ. ಸ್ವಾಮಿಗಳು ತಪ್ಪಾಯ್ತು. 15,000. 15,000? ಇವರು ಯಾರು? ರವಿಗೆ ಪ್ರವೀಣ್ಗೆ 5,000. ಯುಗಾದಿ ಹಬ್ಬದ ದಿನ 10,000. ಯುಗಾದಿ ಹಬ್ಬದ 10,000? ಅಷ್ಟೇ. ಏನು ಕೊಟ್ಟಿದ್ದಲ್ಲ ಅಷ್ಟೊಂದು ಯುಗಾದಿ ಹಬ್ಬದ? ಏನೋ ಕಷ್ಟ ಹೇಳ್ಕೊಂಡ್ರು ಕೊಟ್ಟೆ. ಈಗ ನಾನ್ ಎಷ್ಟ್ ಹೇಳಿದ್ರು ಈಗ ವಾಪಸ್ ಕೊಡ್ತಾ ಇಲ್ಲ. ನೀನ್ ಗಿಸ್ಬಿಟ್ ಅವ್ರಿಗೆ ಗೆದ್ದಿದ್ದ? ತೋಳ್ಡು ನಂಗೆ ಅದು ಆಟವೇ ಬರೋದಿಲ್ಲ ನಂಗೆ. ಮತ್ತೆ ದುಡ್ಡು ತಗೊಂಬಂದು ಇವ್ರಿಗೆ ಹಂಚಕ್ ಬಂದಿದ್ದಲ್ಲ ಊರಿಗೆ? ಊರಿಗೆ ಹಂಚಲ, ಇಸ್ಕೊಂಡ್ರು ಕೊಡ್ತೀನಿ ಅಂತ. ನೀನ್ ಕೊಟ್ಟಿಲ್ಲ. ಊರಿಗೆ ಬಂದಿದ್ದಲ್ಲ ಅವಾಗ್ಲಾ? ನೀನ್ ಮುದ್ದೆ ಮಂಜಿ ಮಾಡ್ಕೊಳಲ್ವಾ ನೀನು? ನಮ್ಗೆ ಯಾರು ಹೆಣ್ಣು ಕೊಡ್ತಾರೆ? ಯಾಕಲ್ಲ? ಏನಾರು ಬೇಡವಾ ಮದುವೆ ಮಾಡ್ಕೊಳಕ್ಕೆ? ಏನ್ ಇಲ್ವಲ್ಲ, ಎಲ್ಲಿ ಕೊಡ್ತಾರೆ? ಗೇದು ಕಂಡವ್ರ ತಿನ್ಸಿದಾಯ್ತು. ಯಾಕೆ ಇಲ್ವನು? ಏನಿಲ್ಲ. ಮತ್ತೆ ಮದುವೆ ಮಾಡ್ಕೊಳಲ್ಲ ಅನ್ನೋ? ನೋಡೋಣ. ಈಗ ಅಲ್ಲಿ ಎಷ್ಟು? ನಿನ್ನಷ್ಟೇ. ಎಷ್ಟು? 28? 35. 35? ನಿಂದೊಂದ್ ಫೋಟೋನ ಸೆಂಡ್ ಮಾಡಿದಕ್ಕೆ
ಚೆನ್ನಾಗಿರೋದು ಅದೇ ಏಕೆ? ಕಲ್ಕೆರೆ ರಾಮಲಿಂಗಣ್ಣ ಐತಲ್ಲ ಅವಣ್ಣ. ಯಾವ ಕಲ್ಕೆರೆ? ಯಾವ ಕಲ್ಕೆರೆ? ಕಲ್ಕೆರೆ ಇಲ್ಲೊಂದ್ ಗೊತ್ತಿಲ್ಲ ಹೇಳು. ನಂಗೂ ಗೊತ್ತಾ. ಅವಣ್ಣ ನಮ್ಮ ಊರಿಗೆ ಬರ್ತಾಯ್ತೀನಿ ನಡುವೆ. ಹೆಣ್ಗಳ್ನ ಹುಡುಕಿ ಮದುವೆ ಮಾಡಿಸ್ತೈತೆ. ಕಳ್ಸೂರು ನೋಡೋಣ ಒಟ್ನಾಗ ಹೆಣ್ಣು ಮಾಡಿದ್ಮೇಲೆ 1 ವರ್ಷ ಕೊಡ್ಬೇಕ ಅವಣ್ಣ. ಹಿಂಗೆ 1,000,000 ಮದ್ವೆ ಆದ್ಮೇಲೆ. ಸರಿ ಆಯ್ತು. ಈ ಫೋಟೋ ಕಳ್ಸು, ನಿಂದ ಹೆಸರು ಅದೆಲ್ಲ ಕಳ್ಸು. ಇದಕ್ಕೆ ಎಷ್ಟೊತ್ತಾಗುತ್ತೆ? ಕಳಿಸ್ತೀನಿ ಈಗ ನಿನ್ ಹೆಸರು ಟೈಪ್ ಮಾಡಿ ಫೋಟೋ, ಆಮೇಲೆ ಇದು ಜಾತಕ ಎಲ್ಲ ಕಳ್ಸಪ್ಪ. ಅದು ಗೊತ್ತಿಲ್ವಲ್ಲ ಜಾತಕ. ಈಗ ಕಳ್ಸು ನೀನು. ಮಿಕ್ಕಿದೆಲ್ಲ ಇದ್ ಮಾಡ್ತೀನಿ ನಾನು, ಕಳ್ಸ್ಕೊಡ್ತೀನಿ ಈಗ. ಜಲ್ದಿ ಕಳಿಸ್ತೀನಿ. ವಾಟ್ಸಪ್ ಇದೆ, ವಾಟ್ಸಪ್ ಐತೆ. ಅದ ಹಳೆ ನಂಬರ್. ಹಳೆ ನಂಬರ್ 12. ಹಳೆ ನಂಬರಿಗೆ ಬೇಡ, ಇದೇ ನಂಬರಿಗೆ ಕಳ್ಸೋ. ಹಳೆ ನಂಬರ್ 12. ಅದಕ್ಕೆ 12ಕ್ಕೆ ಬೇಡ ಕಳೋದು. ವಾಟ್ಸಪ್ ಕರೆನ್ಸಿ ಹಾಕ್ಸಿಲ್ಲ. ಇದಕ್ ಹಾಕ್ಸು. ಯಾರಿಗೂ ಕೊಡ್ಬೇಡ ಇದ್ ನಂಬರ್ ಒಂದು. ವಾಟ್ಸಪ್ ಕಳ್ಸು. ಇದು ಎಲ್ಲ ಕ್ಯಾಸ್ಟ್, ಜಾತಕ, ನಿನ್ ಫೋನ್ ಹೆಸರು ಇದ್ ಮಾಡೋ ಒಂಚೂರು ಜಾಸ್ತಿ ಕಳ್ಸೋ. ಒಣೆಯ ಬೆಳಿಗ್ಗೆ ಬರ್ತೇ ಮನೆಗೆ 7 ಗಂಟೆಗೇನೆ. 100 ಮಂತಕ್ಕೆ ನೋಡೋಣ ಅದೃಷ್ಟ ಹೆಂಗೈತೆ. ಇದ್ಯಾರು ಒಳ್ಳೇದ್ ಮಾಡ್ತೈತೆ ನೋಡೋಣ. ಇನ್ನಂಗೆ ಆಮೇಲೆ ಗಂಡ್ಬಿಟ್ಟವ್ರು ನೋಡ್ಸಿ ಆಮೇಲೆ ಏನ ಗಂಡ್ಬಿಟ್ಟವ್ರು ನೋಡ್ಕೊಂಡಿದ್ಯಲ್ಲ ಹಂಗೆ ನನ್ಗೂ ಮಾಡಕ. ನನ್ ನಂಗೆ ಎಲ್ಲ ಕುಂತಿರತ್ತಾವ ನಿಂತಿರತ್ತಾವ. ಎಲ್ಲ ಇಲ್ಲಿ ಪ್ರವೀಣ ರವಿ ಎಲ್ಲ ಪಕ್ಕದಾಗೆ ಕುಂತಾರ. ಆ ಕಡೆ ಟೀ ಹೋಟ್ಲತ್ತಾವ. ಊರ್ ಬಾಗ್ಲು ಟೀ ಹೋಟ್ಲು. ಊರ್ ಬಾಗ್ಲು ಐತಲ್ಲ ಟೀ ಹೋಟ್ಲು. ನೀನ್ ಒಬ್ಬನ್ಗೆ ಹೇಳಿರೋದು. ಕಳ್ಸು ಅಷ್ಟೇ. ಸರಿ ಕಳಿಸ್ತೀನಿ ಈಗಲೇ. ಕಳ್ಸು. ಎಲ್ಲಿದ್ಯೋ? ಬೆಂಗಳೂರು. ಅದೇ ರಾಮಣ್ಣಂಗೆ ಹೇಳ್ದೆ. ಅದೇ ಯಾರೋ ಸುಜಾತ ಅಂತ ಹುಡುಗಿ ಹೆಸರು. ಅದಕ್ಕೆ ಅವ್ರಿಗೆ ಎಷ್ಟು ಮನೆ ಐತೆ, ಎಷ್ಟು ಸಂಬಳ ತಗೊಂತಾರೆ, ಎಷ್ಟು ಆಸ್ತಿ ಐತೆ ಅಂತ ಕೇಳಿದ್ರು ಕಣ. ಇದು ಯಾರೋ ಫೋನ್ ಮಾಡಿದ್ರಿ ಈಗ, ಸ್ವಾಮಿ ಅನ್ಕೊಂಡು. ಏನಂತೆ? ಅವ್ರನ್ನೇನೋ ಮದುವೆ ಮಾಡ್ತೀನಿ ಅಂತ ಅಂದ್ರು. ಬೇಡ ಅದೆಷ್ಟು 1,00,000 ಜನ ಖರ್ಚಿ ಮದುವೆ ಮಾಡ್ತೀನಿ ಅಂತ ಹೇಳೋರು. ಬೇಡ ಒಂದ್ ಕೆಲ್ಸ ಮಾಡೋಣ. ನಿನಗೆ 18,000 ಸಂಬಳ, ನಂಗೆ 12,000 ಸಂಬಳ. ಈಗ ಇಬ್ರು ಆಗಕ್ಕಾಗಲ್ಲ. ಅದಕ್ಕೆ ಒಬ್ಳುನೇ ಇಬ್ರು ಮದುವೆ ಆಗ್ಬಿಡಣ. ಎಂತ ಮನೆಗಳನ್ನ ಇವನ್ ಇರ್ಬೇಕು ನೀನು. ನೀನ್ ನಾನು ಅಲ್ಲಿ ಕತೆ ತರ ಅಲ್ಲಿಗೆ ಹೇಗೆ ಹೋಗ್ತೀನಿ. ನಿನ್ ಮನೇಲಿ ಇಲ್ಲಿ ದೆಂಕೊಂಡು ನೆಮ್ಮದಿಯಾಗಿರಕ್ಕ ನೀನು ನಾನು ದುರೇ ಕಳ್ಸಿ. ಆ ತರ ಅಲ್ಲ ಕಣಲ್ಲಿ, ತಪ್ಪು ತಿಳ್ಕೊಂಬಿಡಲ್ಲೋ. ಫೋನ್ ಇಟ್ಟು ಸುಮ್ನೆ ಬೈಸೆ ಹೊಡೋಣ ಕೈಲಿ. ಅಲ್ಲ ಕಣ್ಣ ಅವಯ್ಯಾರ ಹೇಳಿದ್ದು. ಯಾರು? ಅವಯ್ಯ ರಾಮಯ್ಯ. ಅವ್ನಿಗೆ ಯಾರು ಕೇಳು. ಅವನು ನೀನು ಆಗ್ರಿ ಕೆಲ್ಸ ಕಳ್ಸೋ. ನೀನ್ ತೆಂಕೋ ಮನೇಲಿರು. ಅವಮ್ಮ 18,000 ಸಂಬಳ ನೀನು ಅವ್ನು ತಗೊಂಬತ್ತಾನೆ. ಬಾಡಿಗೆ ನಾನು 18,000 ರೂಪಾಯಿ ಸಂಬಳ ಕೆಲಸ ಮಾಡಕ್ ಹೋಯ್ತೀನಿ. ನೀವು ಅಚ್ಚುಕಟ್ಟಾಗಿ ಮನೇಲಿರಿ. ನಾನು 12,000 ತಗೊಂಡ್ಬಿಟ್ಟು ಹೊಡೆದ್ಬಿಟ್ಟು ಎಲ್ಲ ಬೇಕು ಅಲ್ಲಿ ಬಿದ್ದುಬಿಟ್ಟು ತಲೆ ತಿಂತಿ ತೊಳಲ್ದತಿ ನೀನು. ಆಮೇಲೆ ಅವ್ರಿಗೆ 500 ಅವ್ರ 500 ಕೃಷ್ಣಯ್ಯ 500 ಹೇಳಿದಂಗಂತ. ಯಾವ ಕೃಷ್ಣನೂ ಇಲ್ಲ, ತೊಳ್ಳನೇ ಇಲ್ಲ. ನೀವು ಫೋನ್ ಇಕ್ಕು, ನಂಗೆ ಯಾವ ಬೇಡ. ಕೃಷ್ಣಯ್ಯ ನೀನು ಇಬ್ರೇ ಮಾಡ್ಕೊಳ್ಳಿ. ಅಲ್ಲ ಕಣ, ಅವರು ಆಸ್ತಿ ಇಲ್ಲ ಪಾಸ್ತಿ ಇಲ್ಲ, 18,000 ಸಂಬಳ ತಗೊಂಡ್ ಮನೆ ಬಾಡಿಗೆ ಹೆಂಗ್ ಕಟ್ತೀರಾ? ನನ್ ಮದ್ವೆನೇ ಆಗಲ್ಲ ಬಿಡು, ಬೇಡ. ನಂಗೆ ಮದ್ವೆನೇ ಬೇಡ ಬಿಡು. ಏನು 500 ನೋಡು ಮಾತಾಡ್ತಾರ, ಕೊಟ್ಬಿಡ್ತೀನಿ ನೋಡು. ಕೊಡು ಮತ್ತೆ ಕೃಷ್ಣಯ್ಯ, ಅದು ನೀನು ಸ್ವಲ್ಪ ಅರ್ಥ ಆಗಂಗೆ ಹೇಳೋಣ. ಬಾಲಕ. ಹಲೋ. ಬಾಲಕ, ಪ್ರಪಂಚದಲ್ಲಿ ಹಾ ಒಂದು ಗಂಡು 2-3 ಮದುವೆ ಆಗ್ಬೋದು ಅಂತ ಐತೆ. ಅದಕ್ಕೆ ನೀವು ಅದನ್ನ ಇವಾಗ ಬದಲು ಮಾಡಿ ನೀನು ಮತ್ತೆ ಮನೋಜ ಸೇರಿ
ಇಬ್ರು ಒಬ್ಬಳನ್ನೇ ಮದ್ವೆ ಆಗ್ರಿ, ಜನಸಂಖ್ಯೆನೂ ಕಮ್ಮಿ ಆಗುತ್ತೆ. ಅಲ್ಲ ನೀವು ದೊಡ್ಡವರಾಗಿ ಹಿಂಗ್ ಮಾತಾಡ್ತಿರಲ್ಲ, 4 ಜನ ನೋಡಿದ್ರೆ ಏನ್ ಅನ್ಕೋತಾರೆ?